ನಮ್ಮ ಪಯಣ ಅಲ್ಲಿಗೆ ನಮ್ಮ ಪಯಣ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ. ಬನ್ನಿ ಬನ್ನಿ ನನ್ನ ಜೊತೆ ಬನ್ನಿ ಹೋಗೋಣ. ಬಿಸ್ಕೆಟ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಿಸ್ಕೆಟ್ ಬ್ಯಾಟಿಂಗ್. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಬಾರು ಸಿರಿ ಕುಟುಂಬ. ನಾನು ಮತ್ತು ನನ್ನ ಫ್ರೆಂಡ್ಸು ಬಸ್ನಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ತುಂಬಾ ಭತ್ತದ ಗದ್ದೆಗಳು ಸಿಗುತ್ತೆ. ಸುಂದರವಾದ ಕಾಡಿನ ಮಧ್ಯೆ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ನನಗಂತೂ ಹೊಲ ಗದ್ದೆಗಳನ್ನ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಎಲ್ಲಿ ನೋಡಿದರೂ ಹಸಿರು ಹಸಿರು ಮತ್ತು ಎಲ್ಲ ಕಡೆನೂ ಭತ್ತದ ಗದ್ದೆಗಳು ಕಾಣಿಸ್ತಾ ಇತ್ತು, ನಾಟಿ ಮಾಡಿರೋದು. ಎಷ್ಟು ಹಸಿರಿನಿಂದ ಕೊಂಗೊಳಿಸ್ತಾ ಇದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂಥೇಳಿ ಈ ವಿಡಿಯೋನ ಮಾಡಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಗುತ್ತೆ. ರೈತರು ಎಷ್ಟೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಅನ್ನದೇ, ಬಿಸಿಲು ಮಳೆ ಅನ್ನದೇ ನಮಗಾಗಿ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾರೆ. ನಾವು ಅದನ್ನು ನೋಡಿ ಖುಷಿ ಪಡ್ತೀವಿ ಅಷ್ಟೇನೆ. ಫೈನಲಿ ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಹೋಗ್ತಾ ಇದ್ದೀವಿ ಈಗ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡು ಮತ್ತು ಅವರ ಅತ್ತಿಗೆ ಬಂದಿದ್ದಾರೆ. ಎಲ್ಲರೂ ಇವಾಗ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ನೋಡಿ ಅಂಗಡಿಗಳೆಲ್ಲ ತೆಗೆದಿದೆ ಆಲ್ರೆಡಿ. ಎಷ್ಟು ಬೇಗ ತೆಗೆದಿದ್ದಾರೆ ನೋಡಿ ಅಂಗಡಿಗಳೆಲ್ಲ. ಬೇಗ ಬೇಗ ಮಹದೇಶ್ವರನ ದರ್ಶನ ಆದರೆ, ಜಾಸ್ತಿ ರಶ್ ಇಲ್ಲದೆ ಇಲ್ಲ ಅಂದರೆ ಬೇಗ ದರ್ಶನ ಮಾಡಿಕೊಂಡು ಬರ್ತಾ ಇರ್ತೀವಿ. ಬನ್ನಿ ನೀವು ನಮ್ಮ ಜೊತೆ ಹೋಗೋಣ, ಮಹದೇಶ್ವರನ ದರ್ಶನ ಮಾಡೋಣ, ಮಾದಪ್ಪನ ದರ್ಶನ ಮಾಡ್ಕೊಂಡು ಬರೋಣ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಎಲ್ಲರೂ ಒಂದು ಸಲ ಉಗೇ ಅನ್ರಪ್ಪ. ಅಷ್ಟು ರಶ್ ಇಲ್ಲ, ಬಟ್ ಸ್ವಲ್ಪ ಬಿಸಿಲಿದೆ. ಇಟ್ಸ್ ಓಕೆ. பத்தில்ல 9 வரும். ವರ್ಷಕ್ಕೆ 100 ರೂಪಾಯಮ್ಮ. 8 ವರ್ಷ எவ்வளோ ஆகுது? 800 ஆகுது. 100 ವರ್ಷ 9 கலர் ஆகுது. ಇಟ್ಕೊಂಡಿದ್ದೀವಿ. ಈಗೊಂದು ಕಳೆ ಬಂದಿದೆ ಅಲ್ಲ ವಿಭೂತಿ ಇಟ್ಮೇಲೆ, ಹೌದು ಅನ್ನೋದಿದ್ರೆ ಒಂದು ಕಮೆಂಟ್ ಮಾಡಬೇಕು, ಹಾಗೆ ಒಂದು ಲೈಕ್ ಮಾಡಬೇಕು. ಇಲ್ಲಾಂದರೆ ಮಹದೇಶ್ವರ ಕೋಪ ಮಾಡ್ಕೊತಾನೆ, ಗೊತ್ತಾಯ್ತಾ? ಅದಕ್ಕಾದರೂ ನೀವು ಲೈಕ್ ಕಮೆಂಟ್ ಮಾಡಬೇಕು. ಅಲ್ಲೇ ಮಹದೇಶ್ವರ ಬೆಟ್ಟದಲ್ಲಿ ಪ್ರಕೃತಿನ ಉಳಿಸಿ ಹಾಗೆ ಪರಿಸರನ ಉಳಿಸಿ ಅಂತೇಳಿ ಜಾಗೃತಿ ಮೂಡಿಸ್ತಾ ಬೀದಿ ನಾಟಕ ಅಂತ ಏನು ಹೇಳ್ತಾರೆ, ಆ ಬೀದಿ ನಾಟಕನ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು.
ದರ್ಶನಕ್ಕೆ ಅಂತ ಹೋಗಬೇಕಾದ್ರೆ ಈ ಥರ ಸೈಡಲ್ಲೆಲ್ಲ ಅದು ಮತ್ತು ಹಾಗೆ ತಂತಿಗಳು ಏನು ಹಾಕಿದ್ದಾರೆ ಅದು ಎಲ್ಲದಕ್ಕೂ ಕೂಡ ಬಳೆಗಳು ಯಂತ್ರಗಳು ಕಟ್ಟಿರ್ತಾರೆ. ಮತ್ತು ತಿನ್ನೋದಕ್ಕೆ ಅಂದರೆ ಸರದಿ ಸಾಲಿನಲ್ಲಿ ನಿಂತಿರ್ತಾರಲ್ಲ ಕ್ಯೂನಲ್ಲಿ, ಅಲ್ಲಿ ತಿನ್ನೋದಕ್ಕೆ ಅಂತೇಳಿ ಹಣ್ಣುಗಳು ಮತ್ತು ಸ್ನ್ಯಾಕ್ಸ್ಗಳನ್ನ ತೊಗೊಂಡಿರ್ತಾರೆ. ಅದನ್ನೆಲ್ಲ ಅಲ್ಲಲ್ಲೇ ತಿಂದು ಬಿಸಾಕಿರ್ತೀರ. ಎಷ್ಟು ಪರಿಸರನ ಹಾಳು ಮಾಡ್ತೀರಾ. ಮತ್ತು ಹಾಗೆ ದೇವಸ್ಥಾನದ ಹತ್ರ ತುಂಬ ಸ್ವಚ್ಛವಾಗಿಡಬೇಕು, ಪರಿಸರ ಚೆನ್ನಾಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋದೇ ಇಲ್ಲ. ಎಲ್ಲಿ ಏನು ಸಿಗುತ್ತೆ ಅಲ್ಲೇ ತಿನ್ನೋದು, ಅಲ್ಲೇ ಅದನ್ನೆಲ್ಲ ಬಿಸಾಕಿ ಹೋಗೋದು ಎಷ್ಟು ಮಟ್ಟಿನ ಸರಿ ಇರುತ್ತೆ. ಸಾಧ್ಯವಾದಷ್ಟು ಪರಿಸರನ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಪರಿಸರಕ್ಕೆ ಚೆನ್ನಾಗಿ ನೋಡಿಕೊಂಡ್ರೆ ನಮಗೆ ಪರಿಸರನೂ ಕೂಡ ಒಳ್ಳೆಯದನ್ನೇ ಮಾಡುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಎಲ್ಲಂದರಲ್ಲಿ ಬಿಸಾಕ್ತೀರಾ, ಎಲ್ಲಂದರಲ್ಲಿ ಏನಾದರೂ ಕಟ್ತೀರಾ? ಇಲ್ಲ ಅಲ್ವಾ, ಚೆನ್ನಾಗೇ ನೋಡ್ಕೋತೀರಾ. ಅಥವಾ ನಿಮ್ಮ ನೆಂಟರು ಮನೆಗಳಿಗೆ ಅಂತ ಹೋದಾಗ ಬಂಧು ಬಳಗದವ್ರ ಮನೆಗೆ ಹೋದ್ರೂ ಕೂಡ ಇದು ನಮ್ಮ ಮನೆ ಅಲ್ಲ ಯಾರ್ದೋ ಮನೆ ಅಂಥೇಳಿ ಅಲ್ಲೂ ಕೂಡ ಏನಾದರೂ ಇದೇ ರೀತಿಯಾಗಿ ಬಿಸಾಕ್ತೀರಾ? ಇಲ್ಲ ಅಲ್ವಾ, ಅವರು ಬೇಜಾರು ಮಾಡ್ಕೊತಾರೆ, ಏನಾದರೂ ಅನ್ಕೊತಾರೆ ಅಂಥೇಳಿ ಚೆನ್ನಾಗೇ ಇಟ್ಕೊಂಡಿರ್ತೀರ. ಹಾಗೆಯೇ ಎಲ್ಲ ಕಡೆನೂ ಹಾಗೆ ಸ್ವಚ್ಛವಾಗಿ ಇಟ್ಕೊಳ್ಳಿ. ಮತ್ತು ನಮಗೆ ದೇವ್ರ ದರ್ಶನ ಕೂಡ ಚೆನ್ನಾಗಿ ಆಯಿತು. ಹಾಗೆ ಅಲ್ಲೇ ಊಟನ ಮಾಡಿಕೊಂಡು ಈಗ ನಾವು ಹೊರಡ್ತಾ ಇದ್ವಿ. ತುಂಬ ರಶ್ ಅಂತೂ ಇರಲಿಲ್ಲ, ಹಾಗಾಗಿ ದರ್ಶನ ಚೆನ್ನಾಗಿ ಆಯಿತು. ದರ್ಶನ ಜೊತೆಗೆ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಡ್ತಾ ಇದ್ವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟು ಉಗೆ ಮಾದಪ್ಪ ಅಂತೇಳಿ ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.